ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು ಬೆಳಿಗ್ಗೆ 9:30 ಆಗಿದೆ, ಕರೆಕ್ಟ್ 9:30 ಆಗಿದೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ತಿಂಡಿ ಮಾಡಬೇಕು. ತಿಂಡಿ ಇವತ್ತು ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಅವ್ರ ಪಪ್ಪಾಗೆ ಉಪ್ಪಿಟ್ಟು ಬೇಕಂತೆ, ಇವರಿಗೆ ಅವಲಕ್ಕಿ ಬೇಕಂತೆ. ಸೊ ನೋಡೋಣ ಏನು ತಿಂಡಿ ಮಾಡೋದು ಅಂತ ಹೇಳ್ಬಿಟ್ಟು. ಇಲ್ಲಿ 3 ಮಿನಿಟ್ಸ್ ಬ್ರೇಕ್ಫಾಸ್ಟ್ದು ಇದೆ, ಅವಲಕ್ಕಿದು. ಇವಾಗ ಇದನ್ನು ಟ್ರೈ ಮಾಡ್ತಾರಂತೆ ಶ್ರಾವಣಿ. ನಾವು ತಿಂದಿದ್ದೀವಿ, ನಾವು ಅಲ್ಲಿ ಅಮೇರಿಕಾದಲ್ಲಿ ಹೋದಾಗೂ ಒಂದೆರಡು ಸತಿ ಇದನ್ನೇ ತೊಗೊಂಡು ಹೋಗಿದ್ವಿ ಫಸ್ಟ್ ಟೈಮ್. ಸೊ ಅವಾಗ ಏನು ಆಪ್ಷನ್ನೇ ಇರಲಿಲ್ಲ ನಮಗೆ. ಸೊ ಅವಾಗ ಮಾಡ್ಕೊಂಡು ತಿಂತಿದ್ವಿ. ಸೊ ಇವಾಗ ಬೆಂಗಳೂರಲ್ಲಿ ಇದೇನು ಫ್ರೆಶ್ ಆಗಿ ತಿನ್ನೋದೇ ಒಂಥರ ಖುಷಿ. ಇದು ಓಕೆ, ನೀವು ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ತೀರಾ ಅಂದರೆ ತೊಗೊಂಡು ಹೋಗ್ಬೋದು. ಸೊ ಆ ಟೈಮಲ್ಲಿ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಇದು ಚೆನ್ನಾಗಿರೋದಿಲ್ಲ. ಸೊ ಮನೆಯಲ್ಲಿ ನಾವು ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶ್ರಾವಣಿಗೆ ಇವಾಗ ಅವಲಕ್ಕಿ ಬೇಕಂತೆ, ಅದಕ್ಕೆ ಇದು ಮನೆಯಲ್ಲಿ ಇತ್ತು, ಇದನ್ನೇ ಮಾಡ್ಕೊಂಡು ತಿಂತಾಳಂತೆ. ಇವಾಗ ತಿಂದ್ಯಾ? ಸೊ ಇವಾಗ ನಾನು ತರಕಾರಿ ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಮಮ್ಮಿ ಊರಿಂದ ಬರಬೇಕಾದ್ರೆ ಜೋಗೋದಿ ತೊಗೊಂಬಂದಿದ್ದಾರೆ, ಅದು ಜೋಗೋದಿ ರವಾದು ಅದನ್ನು. ಸೊ ಅದರದ್ದೇ ಇವತ್ತು ನಾನು ತರಕಾರಿ ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೀ ಕುಡಿದ್ಬಿಟ್ಟು ನಾನು ತಿಂಡಿನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ತಿಂಡಿ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡ್ತೀನಿ. ಹಾಗೆ ಶ್ರಾವಣಿಗೆ ಇವತ್ತು ಹೇರ್ ಕಟ್ಟಿಂಗ್ ಕೂಡ ಮಾಡ್ಕೊಂಡ್ಬರ್ಬೇಕು. ತುಂಬ ಹೇರ್ ಎಲ್ಲ ಲಾಂಗ್ ಆಗಿದೆ, ಅವಳದು ಇಷ್ಟ ಇಲ್ಲ ಅಂತೆ ಅವಳಿಗೆ. ಯಾಕಂದರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಡೈಲಿ 2 ಪೋಣಿ ಹಾಕೊಂಡು ಹೋಗ್ತಾಳೆ, ಅವಳಿಗೆ ಇಷ್ಟ ಇಲ್ಲ ಅಂತೆ. ಸೊ ಶಾರ್ಟ್ ಹೇರ್ ಮಾಡು ಮಮ್ಮಿ ಅಂತ ಅಂದರು. ಆಮೇಲೆ ಮೇಂಟೈನ್ ಮಾಡೋದು ಕೂಡ ತುಂಬಾ ಈಸಿ ಆಗುತ್ತಲ್ಲ. ಸೊ ಅದಕ್ಕೆ ಅವಳಿಗೆ ಸಾಯಂಕಾಲ ಹೋಗ್ಬಿಟ್ಟು ಕಟ್ಟಿಂಗ್ ಮಾಡಿಸ್ಕೊಂಡ್ಬರ್ಬೇಕು. ಸೊ ಬನ್ನಿ ಇವತ್ತಿನ ಫುಲ್ ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿ, ಪಾಕೆಟ್ ಓಪನ್ ಮಾಡಿಬಿಟ್ಟು ಈ ಬೌಲಲ್ಲಿ ಹಾಕಿದ್ದಾಳೆ. ಇವಾಗ ಇದಕ್ಕೆ ಬಿಸಿ ನೀರನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು, ಅವಲಕ್ಕಿ ರೆಡಿ ಆಗುತ್ತೆ. ಕರಿಬೇವಿದೆ, ಇರು ಸ್ಮೆಲ್ ಓಕೆ, ಅಷ್ಟೊಂದೇನು ಬ್ಯಾಡ್ ಬರೋದಿಲ್ಲ, ಪರವಾಗಿಲ್ಲ. ಸೊ ಸಾಸಿವೆ, ಜೀರಿಗೆ, ಅರಿಶಿಣ ಮತ್ತು ಶೇಂಗಾ ಬೀಜ ಮತ್ತು ಇದೇನು ಆನಿಯನ್ ಫ್ರೈ ಅನಿಸುತ್ತೆ, ಅದು ಹಾಕಿದ್ದಾರೆ. ಸೊ ಓಕೆ, ಒಂದು ಟೈಮ್ ತಿನ್ಬೋದು. ಏನು ಮಾಡ್ತಿ? ಏನು ಬೇಕಾಗಿದೆ ನಿಂಗೆ? ಇದು ಸ್ಪ್ರೇ. ಮಳೆ ಬಂದದ, ಓವರ್ ನೈಟ್ ಸ್ಪ್ರೇ ತೊಗೊಂಡು ಆಟ ಆಡೋದು. ಈಗ ಗಿಡಗಳಿಗೆಲ್ಲ ನೀರು ಜಾಸ್ತಿ ಇದೆ. ಈಗ ನೀರೇನು ಹಾಕೋದು ಬೇಡ. ನೀರು ಹಾಕಿದ್ರೆ ಜಾಸ್ತಿ ಮಳೆ ಬಂದದ, ಗಿಡಗಳೆಲ್ಲ ಫುಲ್ ಖುಷಿ ಅವಿ. ನಮ್ದು ಪಾಟ್ ಅಲ್ಲಿ ರೋಸ್ ಬಂದಿದೆ ಅಲ್ಲ ಪಿಲ್, ನೋಡಿದ್ದಿ ಎಷ್ಟು ಕ್ಯೂಟ್ ಸ್ಮಾಲ್ ಇದೆ ಅದಲ್ಲ. ಸೊ ಅದ್ರಾಗ ವೆಜ್ ಅವಲಕ್ಕಿ, ಉಪ್ಪಿಟ್ಟು, ಗ್ರೇವಿ, ರೈಸ್ ಐಟಮ್ ಎಲ್ಲ ಸಿಗ್ತಾವ. ಬಿಸಿಬೇಳೆಬಾತ್ ಸೂಪರ್ ಆಗುತ್ತೆ. ಇದು ಯಾವ್ದಾದ್ರು ಒಂದು ಪ್ಯಾಕೆಟ್ ತೊಗೊಂಡು ಹೋಗೋದು, ಅದ್ರ ಬಿಸಿನೀರು ಹಾಕೋದು, 5 ನಿಮಿಷ ಮುಚ್ಚಿ ಬಿಡೋದು, ಓಪನ್ ಮಾಡೋದಿಲ್ಲ. ಆಯ್ತು, ರೆಡಿ ಆಗ್ಬಿಟ್ಟು. ಚಪಾತಿ ಇಲ್ಲ. ಈಗೆಲ್ಲ ಹೊರಗಿನ ಕಂಟ್ರಿಗೆ ಎಲ್ಲ ಹೋಗ್ತಾರಲ್ಲ, ಅವಾಗ ಅವರಿಗೆ ನಮ್ದು ಇಂಡಿಯಾ ಫುಡ್ ಸಿಗಂಗಿಲ್ಲ. ಇವಾಗೆಲ್ಲ ಇವ್ರು ಆಫೀಸ್ಗೆ ಹೋಗ್ತಾರಲ್ಲ, ಆಫೀಸ್ ಕೆಲಸದ 1 ವಾರ 2 ವಾರ ಜರ್ಮನಿಗೆ ಆ ಕಡೆ. ಸೊ ಅವಾಗ ಹೋದಾಗ ಇಂಥದೆಲ್ಲ ಪ್ಯಾಕೆಟ್ ತೊಗೊಂಡು ಹೋಗ್ತಾರ. ಮುಂಚೆ ಆಫೀಸ್ಗೆ ಹೋಗೋದು ತಿಂತಾರ ಇರ್ತದೆ ಅಂದ್ರೆ, ಅಲ್ಲಿ ಇರ್ತದ ಬ್ರೆಡ್ ಅದು ಇದು, ಹೋಗಿಲ್ಲ ಅಂದ್ರೆ ಇದು ಬಿ ತಿಂತಾರ. ಆಮೇಲೆ ರಾತ್ರಿ ಊಟ ಬಿ ಬಂದ್ ಕಿಶನ್ ಮನ್ಯಾಗ ಬಿಸಿಬೇಳೆ ಭಾತ್, ದಾಲ್ ಮತ್ತೆ ಗ್ರೇವಿಗಳೆಲ್ಲ ಸಿಗ್ತಾವ. ಇದು ಜೋಗೋದಿ ರವಾ. ಮಮ್ಮಿ ಬರ್ಬೇಕಾದ್ರೆ ಊರಿಂದ ತಗೊಂಡ್ಬಂದಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದು ಉಪ್ಪಿಟ್ಟು ಹಾಕೋದು. ಒಗ್ಗರಣೆ ಕೂಡ ರೆಡಿ ಆಗಿದೆ. ಇಲ್ಲಿ ಇದು ಕುದಷ್ಟರಲ್ಲಿ ಸೊ
ಇಲ್ಲಿ ದಪಾಟಿ ಹಿಟ್ಟಿದ್ದು ಮಮ್ಮಿನೇ ಊರಿಂದ ಬರಬೇಕಾದ್ರೆ ಹಿಟ್ಟು ಬಿಸ್ಕೊಂಡು ಬಂದಿದ್ದಾಳೆ. ಇದಕ್ಕೆ ಉದ್ದಿನ ಬೇಳೆ, ಕಡಲೆ ಬೇಳೆ, ಸ್ವಲ್ಪ ಜೋಳ, ಗೋಧಿ, ಅರಿಶಿನ, ಅಜ್ವೈನ ಮತ್ತು ಜೀರಿಗೆ ಇಷ್ಟು ಹಾಕ್ಕೊಂಡು ಗಿರಣಿಯಲ್ಲಿ ಬಿಸ್ಕೊಂಡು ಬಂದಿದ್ದಾರೆ ಇದು ಹಿಟ್ಟು. ಸೊ ಇವಾಗ ಇನ್ನೂ ಒಂದು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ತಾರೆ. ಸೊ ಇಲ್ಲಿ ಮಿಕ್ಸರ್ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದ್ರದ್ದು ಪೇಸ್ಟ್ ಮಾಡ್ಕೋತಾರೆ. ಇವಾಗ ಪೇಸ್ಟ್ ರೆಡಿ ಆಯಿತು. ಇವಾಗ ಇದನ್ನು ಹಾಕೋ. ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋದಲ್ಲ. ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಸೋದು. ಇವಾಗ ಬಿಸಿ ನೀರ, ಥಂಡ ನೀರು? ಥಂಡ ನೀರು, ಬಿಸಿ ನೀರು. ನೀರು ಹಾಕಲಿ. ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ಕೊತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಕಡಲೆಬೇಳೆದು ಪುರ್ನೋಳಿ ಒಣಗಿ ಮಾಡೋದಕ್ಕೆ. ಕಡಲೆಬೇಳೆನ ನಾನಿಲ್ಲಿ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ನೋಡಿ, ಕಡಲೆಬೇಳೆ ನೆನೆದಿದೆ, ಈ ಥರ ನೆನೆಬೇಕು. ಸೊ ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ನೋಡಿ ನಾನು ಕಡ್ಡಿ ಸಮೇತ ತೊಗೊಂಡಿದ್ದೀನಿ. ಸೊ ಇದು ಕಡ್ಡಿದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ. ಇದಕ್ಕೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ ಜೊತೆನೇ ನಾನು ನೆನೆಸಿರೋಂಥ ಕಡಲೆಬೇಳೆ ಕೂಡ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ನೀರು ಹಾಕದೇನೆ ಹಾಗೆ ಇದನ್ನು ರುಬ್ಕೊಳ್ಳೋಣ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ಇದನ್ನು ರುಬ್ಕೊಳ್ಳಿ. ನೋಡಿ, ಈ ಥರ. ಇವಾಗ ಒಂದು ಪ್ಲೇಟಲ್ಲಿ ತಗೊಳ್ಳೋಣ. ಅದಾದ ನಂತರ ಇವಾಗ ಇನ್ನೂ ಒಂದು ಸ್ವಲ್ಪ ಕಡಲೆಬೇಳೆ ಉಳಿದಿದೆ, ಅದನ್ನು ಕೂಡ ಇದೇ ಥರ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ತುಂಬ ಸಣ್ಣದಾಗಿ ಬೇಡ. ನೋಡಿ, ಈ ಥರ ಒಂದೊಂದು ಕಡಲೆಬೇಳೆ ಹಾಗೆ ಮಧ್ಯದಲ್ಲಿ ಉಳಿದ್ರೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅಡುಗೆ ಕೆಲಸ ಜೊತೆ ಉಳಿದಿರೋಂಥ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಾಲ್ಕನಿಯಲ್ಲಿ ಬಟ್ಟೆ ಮೇಲೆ ನಾನು ಕರಿಬೇವನ್ನು ಹಾಕಿದ್ದೀನಿ. ಮಮ್ಮಿ ಮೊನ್ನೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಕರಿಬೇವನ್ನು ತೊಗೊಂಬಂದಿದ್ರು. ಅದನ್ನು ನಾನು ತೊಳೆಯದೆ ಹಾಗೆ ಕವರಲ್ಲಿ ಎತ್ತಿಟ್ಟಿದ್ದೆ. ಇವತ್ತು ಅದನ್ನು ನೀರಲ್ಲಿ ಒಂದೆರಡು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಬಟ್ಟೆ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡ್ತೀನಿ, 1-3 ಅವರ್ಸ್. ಅದಾದ ನಂತರ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಒಂದು ಡಬ್ಬಿಯಲ್ಲಿ ಅಥವಾ ಒಂದು ಕವರಲ್ಲಿ ಇದನ್ನು ಎತ್ತಿಟ್ಕೋತೀನಿ. ಈ ಥರ ಒಟ್ಟಿಗೆ ಒಂದೇ ಸತಿ ತೊಳೆದಿಡೋದ್ರಿಂದ ನಮಗೆ ಅಡುಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ಅದ್ರ ಜೊತೆ ಉಳಿದಿರೋವಂಥ ತರಕಾರಿ ಕೂಡ ಹಾಗೆ ಹಾಕ್ತಾಯಿದ್ದೀನಿ. ಆ ಕಡೆ ನಾನು ಅದು ಕೆಲಸ ಮಾಡಿ ಬರೋಷ್ಟರಲ್ಲಿ ಈ ಕಡೆ ಮಮ್ಮಿ ಆಲ್ರೆಡಿ ಪುರ್ನೋಳಿ ಪಲ್ಯ ಮಾಡಿಬಿಟ್ಟಿದ್ರು. ಅದನ್ನು ನನಗೆ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮತ್ತು ಯಾವಾಗಾದರೂ ನಿಮ್ಮ ಜೊತೆ ಆ ಪಲ್ಯ ರೆಸಿಪಿನ ಶೇರ್ ಮಾಡ್ಕೋತೀನಿ. ಇವಾಗ ನಾನಿಲ್ಲಿ ಹೆಸರು ಕಾಳು ಪಲ್ಯನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಜಸ್ಟ್ ಬರೀ ಜೀರಿಗೆ, ಸಾಸಿವೆ ಹಾಕಿ ಅದಾದ ನಂತರ ಸ್ವಲ್ಪ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಅದ್ರ ಜೊತೆ ಸ್ವಲ್ಪ ಕರಿಬೇವು, ಹಾಗೆ ಪುರ್ನೋಳಿ ಪಲ್ಯಕ್ಕೆ ನಾನು ಮಿಕ್ಸರ್ ಜಾರಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೆ. ಅದನ್ನು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕಿ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ಮೀಡಿಯಮ್ ಸೈಜ್ದು 2 ಟೊಮೆಟೊನ ಹಾಕಿದ್ದೀನಿ. ಟೊಮೆಟೊ ಬೇಕಾದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಟೊಮೆಟೊ ಸಾಫ್ಟ್ ಆಗೋ ಟೈಮಲ್ಲಿನೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಇದು ಡ್ರೈ ಮಸಾಲ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಅದಾದ ನಂತರ ಬೇಯಿಸಿರೋಂಥ ಹೆಸರು ಕಾಳು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೋತಾ ಇದ್ದೀನಿ. ಮುಂಚೆನೇ ಕುಕ್ಕರಲ್ಲಿ ಒಂದು 3 ವಿಸಿಲನ್ನು ಕೂಗಿಸ್ಕೊಂಡು ಕಾಳನ್ನು ಬೇಯಿಸಿದೆ ನಾನು. ಇವಾಗ ಕಾಳು ಹಾಕಿ ಚೆನ್ನಾಗಿ ಮಸಾಲ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಹಾಗೆ ಅದ್ರ ಜೊತೆ ಒಂದು 2 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಶೇಂಗಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನೀರನ್ನು ಹಾಕ್ಕೊಳ್ಳೋಣ. ಈ ಪಲ್ಯ ನಿಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಿರುವಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನನಗೆ ಇದು ಪಲ್ಯ ಸ್ವಲ್ಪ ತಿಳುವಾಗಿಯೇ ಬೇಕು, ಯಾಕಂದರೆ ಅನ್ನದ ಜೊತೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಇದು ಕಾಳು ಪಲ್ಯ ಅಂದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಅಷ್ಟರಲ್ಲಿ ನೋಡಿ ಮಮ್ಮಿ ಈ ಕಡೆ ಪುರ್ನೋಳಿ ಪಲ್ಯ ಮಾಡಿಬಿಟ್ಟಿದ್ರು. ಇವಾಗ ಹುಳುಬಾನ ಮಾಡೋದಕ್ಕೆ ಅಂದರೆ ಹುಳಿ ಅನ್ನ ಮಾಡೋದಕ್ಕೆ ನಾನಿಲ್ಲಿ ರೇಷನ್ ಅಕ್ಕಿನ 1 ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದಾದ ನಂತರ ಒಂದು 3-4 ಸರ್ತಿ ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಅಕ್ಕಿನ
ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ನೀರು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಅನ್ನ ಸ್ವಲ್ಪ ಸಾಫ್ಟಾಗಿ ಬೇಕು, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಕುಕ್ಕರ್ಗೆ ನಾನು 3 ಅಥವಾ 4 ವಿಸಿಲನ್ನು ಕೂಗಿಸ್ಕೊತೀನಿ. ದಪಾಟಿಗೆ ಹಿಟ್ಟು ಕಲಸಿಟ್ಟಿದ್ದಾರೆ. 1 ಅವರ್ ಆಗಿದೆ ಇವಾಗ ಕಲಸಿಟ್ಟಿದ್ದು. ಇವಾಗ ಮಮ್ಮಿ ದಪಾಟಿನ ಮಾಡ್ತಾ ಇದ್ದಾರೆ. ಇದನ್ನು ಲಟ್ಟಿಸ್ಕೋಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು. ಹಿಟ್ಟನ್ನು ಆದಷ್ಟು 1 ಗಂಟೆ ಆದರೂ ನೀವು ಇದನ್ನು ನೆನೆಸಿಡಬೇಕು. ಮಮ್ಮಿ ಈ ಹಿಟ್ಟನ್ನು ಬೆಳಗ್ಗೆನೇ ಕಲಸಿಟ್ಟಿದ್ರು. ಸೊ ಮಧ್ಯಾಹ್ನ 2 ಗಂಟೆ ಆಗಿತ್ತು ಅವ್ರು ಮಾಡೋ ಟೈಮಲ್ಲಿ. ಸೊ ಊಟ ಟೈಮಲ್ಲಿ ಬಿಸಿ ಬಿಸಿ ದಪಾಟಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ದಪಾಟಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಊರಲ್ಲಿ ನಾವು ಯಾವಾಗಾದರೂ ಹೋದರೆ ಮಮ್ಮಿ ನಮಗೆ ಜಾಸ್ತಿ ದಪಾಟಿನೇ ಮಾಡಿಕೊಡ್ತಾರೆ. ಈ ಥರ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾಯಿದ್ರೆ ಅಥವಾ ನೀವು ಎಲ್ಲಾದರೂ ಹೊರಗಡೆ ಪಿಕ್ನಿಕ್ಗೆ ಅಥವಾ 2 ದಿವಸ 3 ದಿವಸ ಎಲ್ಲಾದರೂ ತಿರುಗಾಡೋದಕ್ಕೆ ಹೋಗ್ತೀರಾ ಅಂದರೆ ಸೊ ಆ ಟೈಮಲ್ಲಿ ಜಾಸ್ತಿ ಅಂದರೆ ದಪಾಟಿನೇ ಮಾಡ್ಕೊಂಡು ಹೋಗ್ತಾರೆ. ಮೊಸರು ದಪಾಟಿ, ಶೇಂಗಾ ಹಿಂಡಿ, ಅಕ್ಷಿ ಹಿಂಡಿ ಈ ಥರ ಎಲ್ಲ ಜಾಸ್ತಿ ನಮ್ಮ ಕಡೆ ಎಲ್ಲ. ಇವಾಗ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ಲಟ್ಟಿಸ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ನಿಮಗೆ ದಪಾಟಿ ತೆಳ್ಳಗೆ ಲಟ್ಟಿಸ್ಕೊಳ್ಳೋದಕ್ಕೆ ಬರುತ್ತೆ. ಇವಾಗ ಈ ಥರ ಉಳ್ಳೆ ಮಾಡಿಕೊಂಡು ಮೇಲುಗಡೆಯಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ಕೋತಾ ಇದ್ದಾರೆ. ಬಿಳಿ ಎಳ್ಳು ಹಚ್ಕೊಳ್ಳೋದ್ರಿಂದ ನಿಮಗೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ 2 ಸೈಡಿಂದ ಸ್ವಲ್ಪ ಇದನ್ನು ಬೇಯಿಸಬೇಕು. ಜಾಸ್ತಿ ಉರಿ ಇಡಬಾರ್ದು, ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸಬೇಕು. ಸೊ ನೋಡಿ, ಈ ಕಡೆ ಮಮ್ಮಿ ಆಲ್ರೆಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಎಷ್ಟು ಟೇಸ್ಟಿಯಾಗಿ ಆಗಿತ್ತು ಅಂದರೆ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು. ನೋಡಿ ಶ್ರಾವಣಿ ಅಕ್ಕ ರಂಗೋಳಿ ಹಾಕ್ಯ ದಿನ ನಮ್ಮ ನೋಡಿ. ವೆರಿ ನೈಸ್. ನಿಂಗೆ ಬಿ ಬರ್ತದ? ದಪಾಟಿನ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಬೇಕಾದ್ರೆ ನೀವು ಹಾಗೇ ಕೊಡ್ಬೋದು. ಇದಕ್ಕೆ ಮೊಸರು, ಚಟ್ನಿ, ಪಲ್ಯ ಏನೂ ಕೂಡ ಬೇಕಾಗಲ್ಲ ನಿಮಗೆ. ಜಸ್ಟ್ ಹಾಗೆ ಈ ಥರ ರೋಲ್ ಮಾಡಿಕೊಟ್ರೆ ಸಾಕು, ಅವರು ಆರಾಮಾಗಿ ತಿನ್ಕೋತಾರೆ. ಆ ಕಡೆ ಮಕ್ಕಳು ಬಿಸಿ ಬಿಸಿ ಹಾಗೆ ಥಾಲಿಪೀಠನ್ನು ತಿಂತಾ ಇದ್ದಾರೆ. ಅಷ್ಟರಲ್ಲಿ ಈ ಕಡೆ ಕುಕ್ಕರ್ 3 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಕುಕ್ಕರ್ ತಣ್ಣಗಾದ್ಮೇಲೆ ಇವಾಗ ಅನ್ನನ ನಾನು ಒಂದು ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ಮಮ್ಮಿ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಅಂತ ಅಂದರು. ಅದಕ್ಕೆ ನಾನು ಇವಾಗ ಒಂದು ಸ್ಮ್ಯಾಶರಿಂದ ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅನ್ನದ ಅಗಳು ಒಂದು ಸ್ವಲ್ಪ ಕೂಡ ಇದಕ್ಕೆ ಕಾಣಿಸ್ಬಾರ್ದಂತೆ ಅಷ್ಟು ಸ್ಮೂತಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕಂತ ಅಂದರು. ಊರಲ್ಲಿ ಹುಳಿ ಅನ್ನ ಮತ್ತು ಹುಳಿ ಬಾನ ಅದನ್ನು ನುಚ್ಚಕ್ಕಿ ಮತ್ತು ನುಚ್ಚಿನ ಜೋಳ ಅಂತ ಮಾಡ್ತಾರೆ. ಆದರೆ ನಮಗೆ ಸಿಟಿಯಲ್ಲಿ ಅದೇನೂ ಕೂಡ ಇರೋದಿಲ್ಲ. ಅದಕ್ಕೆ ನಾನು ರೇಷನ್ ಅಕ್ಕಿನ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಸಾಫ್ಟಾಗಿ ಅದನ್ನು ಬೇಯಿಸಿದ್ದೆ. ಅದು ಇನ್ನೂ ಸಾಫ್ಟ್ ಆಗಬೇಕು ಅಂತಂದರು. ಅದಕ್ಕೆ ನಾನು ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕೊಳ್ಳೋಕ್ಕಿಂತ ಮುಂಚೆ ಅನ್ನ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಬಿಸಿ ಅನ್ನಲ್ಲಿ ನೀವು ಮೊಸರನ್ನು ಹಾಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಈ ಥರ ತಟ್ಟೆಯಲ್ಲಿ ನಾನು ಒಂದು 10 ನಿಮಿಷ 20 ನಿಮಿಷ ಬಿಟ್ಟಿದೆ. ಅನ್ನ ತಣ್ಣಗಾದ್ಮೇಲೆ ಇವಾಗ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಮೊಸರು ಕೂಡ ಹಾಕ್ಕೋತಾ ಇದ್ದೀನಿ. ತುಂಬ ಗಟ್ಟಿ ಮೊಸರು ಹಾಕ್ಕೊಂಡ್ರೆ ಅನ್ನ ತುಂಬಾ ಹುಳಿ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೆಳ್ಳಗೆ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಅನ್ನ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಮೊಸರನ್ನು ಹಾಕ್ಕೊಳ್ಳಿ. ಆದರೆ ಮೊಸರು ಇದಕ್ಕೆ ನೀವು ಆದಷ್ಟು ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಬೇಕು. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಇಲ್ಲಾಂದರೆ ಅನ್ನ ನಿಮಗೆ ಜಾಸ್ತಿ ಇನ್ನೂ ಖಾರವಾಗಿ ಅನಿಸುತ್ತೆ. ಮತ್ತು ತಿನ್ನಬೇಕಾದ್ರೆ ಬರೀ ಶುಂಠಿ ಬೆಳ್ಳುಳ್ಳಿದು ಸ್ಮೆಲ್ಲೇ ಬಂದುಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಅನ್ನದ ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಇಷ್ಟು ಅನ್ನಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಬೌಲಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕೈಯಿಂದ ನನಗೆ ಕಲಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಪುನಃ ಇದನ್ನು ಒಂದು ಸ್ಮ್ಯಾಶರಿಂದನೇ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಾನು ಈ ಅನ್ನನ ಇವತ್ತು ರೇಷನ್ ಅಕ್ಕಿಯಿಂದ ಮಾಡಿದ್ದೆ. ಸೊ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲಾಂದರೆ ನಾರ್ಮಲ್
ಅಕ್ಕಿನ ಸ್ವಲ್ಪ ಸಾಫ್ಟ್ ಅನ್ನನ ರೆಡಿ ಮಾಡ್ಕೋಬೋದು. ಇದನ್ನು ನಾನು 3-4 ದಿವಸದ ತನಕ ನೀವು ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹಾಗೆ ಹೊರಗಡೆ ಕೂಡ ಇಡ್ಬೋದು. ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬಿಟ್ಟರೆ ನಮ್ಮದು ಹುಳಿ ಅನ್ನ ರೆಡಿ ಆಯಿತು. ಇದು ಉತ್ತರ ಕರ್ನಾಟಕ ಸೈಡ್ ತುಂಬಾ ಮಾಡ್ತಾರೆ. ಯಾರಾದರೂ ಆ ಸೈಡ್ದವ್ರು ವಿಡಿಯೋ ನೋಡ್ತೀರಾ ಅಂದರೆ ನಿಮ್ಗೆ ಖಂಡಿತವಾಗಲೂ ಗೊತ್ತಿರುತ್ತೆ ಹುಳಿ ಅನ್ನ ಅಂದರೆ ಏನು ಅಂತ ಅಂದ್ಬಿಟ್ಟು. ಮಧ್ಯಾಹ್ನದ ಊಟ ಆಯ್ತೆಲ್ಲ ಆಗಿ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ರೆಸ್ಟ್ ಮಾಡಿ ಇವಾಗ ಸಂಜೆ ಟೈಮ್ ಬಂದು 8 ಗಂಟೆ ಆಗಿದೆ. ಮಕ್ಕಳನ್ನು ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಕರ್ಕೊಂಡ್ಬಂದಿದ್ವಿ. ಇಡೀ ದಿನವೂ ಕಿಚನಲ್ಲಿ ಬ್ಯುಸಿ ಇದ್ವಿ. ಸೊ ಮಕ್ಕಳ ಜೊತೆ ಏನು ನಮಗೆ ಟೈಮ್ ಸ್ಪೆಂಡ್ ಮಾಡೋದೇ ಆಗಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಹಾಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಮಕ್ಕಳ ಜೊತೆ ಅಂತ ಅಂದ್ಬಿಟ್ಟು ಇವಾಗ ಸಾಯಂಕಾಲ ಹೊರಗಡೆ ಬಂದಿದ್ವಿ. ಇಲ್ಲಿ ನಮ್ಮ ಮನೆ ಮುಂದುಗಡೆನೇ ಹಾಗೆ ಜಸ್ಟ್ ವಾಕ್ ಮಾಡ್ತಾ ಇದ್ವಿ. ಬೆಳಗ್ಗೆಯಿಂದ ನಮ್ಗೆ ಕೂಡ ಕಿಚನಲ್ಲಿ ಇದ್ದು ಬೋರ್ ಆಗಿತ್ತು. ಜಸ್ಟ್ ಆಗಿ ಒಂದು ತಂಪು ಗಾಳಿಯಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾನು, ಮಮ್ಮಿ, ನಮ್ಮ ಮನೆಯವರು, ಮಕ್ಕಳೆಲ್ಲ ಇವಾಗ ಹೊರಗಡೆ ಬಂದಿದ್ದೀವಿ. ಸೊ ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.